ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಅರುಣಶ್ರೀ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪ್ರೀವಿಯಸ್ ಕ್ಲಾಸಸಲ್ಲಿ ಏನೇನು ನೋಡಿದ್ದೀವಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದುಬಿಟ್ಟು ಯಾವುದು ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅರೇಸ್, ಲಿಂಕ್ಡ್ ಲಿಸ್ಟ್, ಕ್ಯೂಸ್, ಸ್ಟ್ಯಾಕ್ಸ್, ಇವನ್ ಗ್ರಾಫ್ಸ್. ಸೊ ಇವೆಲ್ಲ ನೋಡಿದ್ವಿ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ನಾನ್ ಲೀನಿಯರ್ ಸ್ಟ್ರಕ್ಚರ್ ಬಂದುಬಿಟ್ಟು ಟ್ರೀಸ್ ಅಂತ, ರೈಟ್. ಸೊ ದಿಸ್ ಇಸ್ ದ ಫೈನಲ್ ಲೆಕ್ಚರ್ ಅಬೌಟ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಇದು ಟ್ರೀಸ್ ಬಂದುಬಿಟ್ಟು ಯಾವುದು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಓಕೆ, ದೆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ಗೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ಗೆ ಇರೋ ಒಂದು ಡಿಫ್ರೆನ್ಸ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲೇ ನೋಡಿದ್ದೀವಿ ಅಲ್ವಾ. ಓಕೆ, ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದರೆ ಏನು? ಡೇಟಾ ಅನ್ನೋದು ಸೀಕ್ವೆನ್ಸ್ ಆರ್ಡರಲ್ಲಿ ಮ್ಯಾನೇಜ್ ಆಗಿರುತ್ತೆ. ದೆನ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಡೇಟಾ ಅನ್ನೋದು ಹೈಯರಾರ್ಕಿಯಲ್ ಕ್ಲಾಸಿಫಿಕೇಷನ್. ಹೈಯರಾರ್ಕಿಯಲ್ ಅಂತಂದರೆ ಏನು? ಫಸ್ಟ್ ಹೈಯರಾರ್ಕಿಯಲ್ ಅಂತಂದರೆ ಒಂದು ಹೆಡ್ ಇರುತ್ತೆ, ಅದಕ್ಕೆ ಮತ್ತೆ ಚಿಲ್ಡ್ರನ್ಸ್ ಇರುತ್ತೆ, ಮತ್ತೆ ಅದಕ್ಕೆ ಚಿಲ್ಡ್ರನ್ಸು ಆ ಥರ ಇರೋದನ್ನು ನಾವು ಹೈಯರಾರ್ಕಿಯಲ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ? ಓಕೆ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಫಸ್ಟ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದರೆ ಏನು? ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೀಕ್ವೆನ್ಸಿಯಲ್. ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಹೈಯರಾರ್ಕಿಯಲ್ ಕ್ಲಾಸಿಫಿಕೇಷನ್. ಓಕೆ, ಸೊ ಇವಾಗ ಟ್ರೀಗೂ ಗ್ರಾಫ್ಗೂ ಈವನ್ ಇದು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತಂದರೆ ಏನು? ಬೋತ್ ಗ್ರಾಫ್ಸು ಬರುತ್ತೆ, ಟ್ರೀಸು ಬರುತ್ತೆ ಅಲ್ವಾ. ಸೊ ಟ್ರೀಸ್ಗೂ ಗ್ರಾಫ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಹಾಗಾದರೆ ಅಂತಂದರೆ, ಇವಾಗ ಟ್ರೀ ಅಂತಂದರೆ ಈ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಆಗಿ. ಓಕೆ, ಟ್ರೀ ಅಂತಂದರೆ ಏನು? ಅದಕ್ಕೊಂದು ಚಿಲ್ಡ್ರನ್ ಇದೆ, ಸೊ ಆ ಚಿಲ್ಡ್ರನ್ಗೆ ಮತ್ತೆ ಚಿಲ್ಡ್ರನ್ ಇದೆ ಅಲ್ವಾ. ಸೊ ಇದನ್ನು ನಾವೇನಂತ ಕರಿತೀವಿ? ಟ್ರೀಸ್ ಅಂತ ಕರಿತೀವಿ. ಗ್ರಾಫ್ಸ್ ಅಂತಂದರೆ ಈಗ ಇದಕ್ಕೆ 2 ಚಿಲ್ಡ್ರನ್ಸ್ ಇದೆ, ಇದಕ್ಕೆ ಒಂದೇ ಚಿಲ್ಡ್ರನ್ ಇದೆ. ಸೊ ಈ ಥರ ಅಂತಂದರೆ ಇದಕ್ಕೆ 2 ಚೈಲ್ಡ್ಸ್ ಮಾತ್ರ ಇರುತ್ತೆ, ಅರ್ಥ ಆಯ್ತಾ? ಒಂದು ನೋಡ್ಗೆ 2 ಚೈಲ್ಡ್ಸ್ ಮಾತ್ರ ಲಿಮಿಟೆಡ್, ಬಟ್ ಇದಕ್ಕೆ 3 ಚೈಲ್ಡ್ಸ್ ಕೂಡ ಇರುತ್ತೆ. ಸೊ ಅದು ಗ್ರಾಫ್ಸ್ಗೂ ಮತ್ತು ಟ್ರೀಸ್ಗೂ ಇರೋ ಡಿಫ್ರೆನ್ಸು. ಸೊ ಅರ್ಥ ಆಯ್ತಾ? ಸೊ ನಾವು ಡಿಟೇಲಾಗಿ ಟ್ರೀಸ್ ಬಗ್ಗೆ ನೋಡಬೇಕು ಅಂತಂದರೆ ಒಂದು ಬಂದುಬಿಟ್ಟು CDEFG. ಸೊ ಈ ಥರ ಇದೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಲೆವೆಲ್ 0, ಇದನ್ನು ಲೆವೆಲ್ 1, ಇದನ್ನು ಲೆವೆಲ್ 2, ಇದನ್ನು ಲೆವೆಲ್ 3. ಸೊ ಅರ್ಥ ಆಯ್ತಾ? ಈ ನೋಡನ್ನ ನಾವು ಏನಂತ ಕರಿತೀವಿ ಅಂತಂದರೆ ರೂಟ್ ನೋಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೂಟ್ ನೋಡ್. ಇವೆರಡು ಬೇಬೀಸ್ನ ಏನಂತ ಕರಿತೀವಿ? ಚಿಲ್ಡ್ರನ್ ನೋಡ್, ಓಕೆ, ಆರ್ ಚೈಲ್ಡ್ ನೋಡ್ ಅಂತ ಕರಿತೀವಿ. ಈಗ ಇವೆರಡು ಯಾರೊಂದು ಚಿಲ್ಡ್ರನ್ಸು? ಎ ಒಂದು ಚಿಲ್ಡ್ರನ್ಸ್ ಅಲ್ವಾ. ಸೊ ಇವೆರಡು ಯಾರೊಂದು ಚಿಲ್ಡ್ರನ್ಸು? ಬಿ ಮತ್ತು ಜಿ ಮತ್ತು ಸಿ ಬಂದುಬಿಟ್ಟು, ಜಿ ಮತ್ತು ಎಫ್ ಬಂದುಬಿಟ್ಟು ಸಿ ಒಂದು ಚಿಲ್ಡ್ರನ್ಸು. ಸೊ ಆ ಥರ ಬರುತ್ತೆ. ಮತ್ತು ಇವನ್ನು ನಾವು ಏನಂತ ಕರಿತೀವಿ? ಲಾಸ್ಟಲ್ಲಿರೋದನ್ನು. ಸೊ ಲಾಸ್ಟಲ್ಲಿರೋದನ್ನೆಲ್ಲ ನಾವು ಏನಂತ ಕರಿತೀವಿ ಅಂತಂದರೆ ಲೀಫ್ ನೋಡ್. ಅಂದರೆ ದ ನೋಡ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಅದರ್ ಚಿಲ್ಡ್ರನ್ ನೋಡ್ಸ್. ಸೊ ಆ ನೋಡ್ಸ್ಗೆ ಈ ನೋಡ್ ಅನ್ನೋದು ಎಂಡ್ ಆಗಿರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಲೀಫ್ ನೋಡ್ ಅಂತ ಕರಿತೀವಿ. ಸೊ ಇದರಲ್ಲಿ ನೋಡ್ಸ್ ಯಾವ್ಯಾವಿದೆ? ಇದರಲ್ಲಿ ನೋಡ್ಸ್ ಬಂದುಬಿಟ್ಟು ಎ, ಬಿ, ಸಿ, ಡಿ, ಇ, ಎಫ್, ಜಿ. ಸೊ ಆ ಥರ ಸಿಂಗಲ್ ಆಗಿರೋದನ್ನೆಲ್ಲ ನಾವು ನೋಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಡ್ಜಸ್ ಅಂತಂದರೆ ಯಾವ್ಯಾವು ನೋಡಿ? ಎ ಬಿ ಒಂದು ಎಜ್, ಎ ಸಿ ಒಂದು ಎಜ್, ಬಿ ಡಿ ಒಂದು ಎಜ್, ಡಿ ಇ ಒಂದು ಎಜ್. ಸೊ ಆ ಥರ ಎ ಬಿ, ಎ ಸಿ, ಸೊ ಆ ಥರ. ಸೊ ಲಾಸ್ಟ್ ಎಂಡ್ವರೆಗೂ ಎಡ್ಜಸ್ ಎಲ್ಲ ನಾವು ಮೆನ್ಷನ್ ಮಾಡ್ತೀವಿ. ಸೊ ಅರ್ಥ ಆಯ್ತಾ? ಈಗ ಡಿಫ್ರೆನ್ಸ್ ಅರ್ಥ ಆಯ್ತಾ? ಟ್ರೀಸ್ ಅಂತಂದರೆ ಏನು ಮತ್ತು ಗ್ರಾಫ್ಸ್ ಅಂತಂದರೆ ಏನು ಅಂತ. ಟ್ರೀಸ್ ಅಂತಂದರೆ ಮಿನಿಮಮ್ 2 ನೋಡ್ಸ್ ಇರಬೇಕು, ಇಲ್ಲ ಈವನ್ 1 ನೋಡ್ ಕೂಡ ಇರ್ಬೋದು, ಓಕೆನಾ. ಮಿನಿಮಮ್ 2 ನೋಡ್ಸ್ ಆರ್ ಲೆಸ್ ದ್ಯಾನ್ 2 ನೋಡ್ಸ್, ಸೊ ದಟ್ ಈಸ್ ಕಾಲ್ಡ್ ಎಸ್ ಎ ಟ್ರೀ. ಮೋರ್ ದೆನ್ 2 ನೋಡ್ಸ್ ಈಸ್ ಕಾಲ್ಡ್ ಗ್ರಾಫ್. ಸೊ ಇವೆರಡರ ಡಿಫ್ರೆನ್ಸು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಸೊ ನಾವೀಗ ಟ್ರೀಸಲ್ಲೇ ಬೈನರಿ ಟ್ರೀ ನೋಡೋಣ. ಓಕೆ, ಟ್ರೀಸಲ್ಲೇ ಯಾವ ಟ್ರೀ ನೋಡೋಣ? ಬೈನರಿ ಟ್ರೀ. ಬೈನರಿ ಟ್ರೀ ಅಂತಂದರೆ ಏನು? ಸೊ ಬೈನರಿ ಟ್ರೀ ಅಂತಂದರೆ ಇಟ್ ಕಂಪಲ್ಸರಿಲಿ ಒಂದು ನೋಡ್ಗೆ 2 ಚಿಲ್ಡ್ರನ್ ನೋಡ್ಸ್ ಇರಲೇಬೇಕು. ಸೊ ಅದು ಕಂಪಲ್ಸರಿ, ಅರ್ಥ ಆಯ್ತಾ? ಇಟ್ ಕ್ಯಾನ್ ಕಂಟೈನ್, ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ಇವಾಗ ಕ್ಲಿಯರ್ ಆಗಿದೆಯಾ? ಓಕೆ, ಇಟ್ ಕ್ಯಾನ್ ಕಂಟೈನ್ 2 ಚಿಲ್ಡ್ರನ್ ನೋಡ್ಸ್ ಕಂಪಲ್ಸರಿ. ಸೊ ಬೈನರಿ ಅಂತಂದರೆ ಏನು? ಬೈ ಅಂತಂದರೆ ಏನು? 2 ಅಂತ ಅರ್ಥ ಅಲ್ವಾ. ಸೊ ದ ನೇಮ್ ಇಟ್ ಸೆಲ್ಫ್ ಇಟ್ ಇಸ್ ಸೇಯಿಂಗ್ ದಟ್ ಬೈನರಿ ಅಂತಂದರೆ 2 ನೋಡ್ಸ್ ಅಂತ. ಸೊ ಇಟ್ ಕ್ಯಾನ್ ಕಂಟೈನ್ 2 ಚಿಲ್ಡ್ರನ್ ನೋಡ್ಸ್, ದಟ್ ಈಸ್ ಕಂಪಲ್ಸರಿ. ಟ್ರೀ ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ಚಿಲ್ಡ್ರನ್ಸ್. ಟ್ರೀಸ್ಗೆ ಟ್ರೀ ನೋಡ್, ಈಗ ಒಂದು ನೋಡ್ ಕ್ಯಾನ್ ಹ್ಯಾವ್ 2 ನಂಬರ್ ಆಫ್ ಚಿಲ್ಡ್ರನ್ಸ್ ಅಲ್ವಾ. ಸೊ ಬಟ್ ಇನ್ ಬೈನರಿ ಟ್ರೀಯಲ್ಲಿ ಈಚ್ ನೋಡ್ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 2 ಚಿಲ್ಡ್ರನ್ಸ್ ಆರ್ ಲೆಸ್ ದ್ಯಾನ್ 2 ಚಿಲ್ಡ್ರನ್ಸ್. ಓಕೆ, ಸೊ ನಾನು ಈ ಪಾಯಿಂಟ್ಸ್ ರೂಪದಲ್ಲಿ ಹೇಳ್ತೀನಿ ನೋಡಿ. ಟ್ರೀ ನೋಡ್ಸ್ ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ಚಿಲ್ಡ್ರನ್ಸ್ ಅಂತಂದರೆ ಓಕೆ, ಟ್ರೀ ನೋಡ್ಗೆ ನಾವು ಎಷ್ಟೇ ನಂಬರ್ ಆಫ್ ಚಿಲ್ಡ್ರನ್ಸ್ನ ನಾವು ಕೆಳಗಡೆ ಬರ್ಕೋಬೋದು. ಒಂದು ರೂಟ್ ನೋಡ್ಗೆ ನಂಬರ್ ಆಫ್ ಚಿಲ್ಡ್ರನ್ಸ್ ಇರುತ್ತೆ. ಸೊ ಬಟ್ ಇನ್ ಬೈನರಿ ಟ್ರೀ
ಇದು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಿದೆ. ಈಚ್ ನೋಡ್ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 2 children nodes. Okay, 2 children nodes. Okay, then in binary tree is either empty or consists of a node called as a root node. In binary tree is either empty or consists of a node called root node. ಸೊ ರೂಟ್ ನೋಡ್ ಅಂತಂದರೆ ಏನು? ರೂಟ್ ನೋಡ್ ಐದರ್ ಆ ರೂಟ್ ನೋಡು ಎಂಟಿ ಆಗಿದ್ರು ನಾವು ಅದನ್ನು ಟ್ರೀ ಅಂತ ಕರಿತೀವಿ. ಅಂದರೆ ರೂಟ್ ನೋ ಇನ್ ಬೈನರಿ ಟ್ರೀ ಐದರ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಎ ನೋಡ್. ಕನ್ಸಿಸ್ಟ್ ಆಫ್ ಎ ನೋಡ್ ಅಂತಂದರೆ ನೋಡ್ ಇರ್ಲೂಬೋದು, ಇಲ್ಲ ಅದು ಎಂಟಿ ಆಗಿ ಕೂಡ ಇರ್ಬೋದು. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಬೈನರಿ ಟ್ರೀ ಅಂತ ಕರಿತೀವಿ. ಸೊ ಈಗ ನಾವು ಆಲ್ರೆಡಿ ನಾವು ತಿಳ್ಕೊಳ್ತಾರ. ಸೊ ಇದು ಬಂದುಬಿಟ್ಟು ಏನು? ಬೈನರಿ ಟ್ರೀ ಇದೊಂದು ಎಕ್ಸಾಂಪಲ್. ಓಕೆ, ಸೊ ಇದು ಬಂದುಬಿಟ್ಟು ಬೈನರಿ ಟ್ರೀ ಎಕ್ಸಾಂಪಲ್ ಅಂತ ತಗೊಂಡಿದ್ದೀವಿ ಅಲ್ವಾ. ಇವೆಲ್ಲ ಏನಂತ ಕರಿತೀವಿ? ಚಿಲ್ಡ್ರನ್ ನೋಡ್ಸ್ ಅಂತ ಕರಿತೀವಿ. ಇದು ರೂಟ್ ನೋಡ್ ಅಂತ ಕರಿತೀವಿ. ಐ ಮೀನ್ ಇದು ಲೀಫ್ ನೋಡು, ಇದು ರೂಟ್ ನೋಡು, ಇವೆರಡು ಚಿಲ್ಡ್ರನ್ ನೋಡು. ಸೊ ಇಲ್ಲಿ ನಾವು ಡಿವೈಡ್ ಮಾಡಬೇಕಾಗಿರೋದು ಏನು ಅಂತಂದರೆ ಇದರಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು. ಲೆಫ್ಟ್ ಸೈಡ್ ಇರೋದನ್ನೆಲ್ಲ ನಾವು ಏನಂತ ಕರಿತೀವಿ? ಲೆಫ್ಟ್ ಬೈನರಿ ಟ್ರೀ. ರೈಟ್ ಸೈಡಲ್ಲಿ ಇರೋದೆಲ್ಲ ಏನಂತ ಕರಿತೀವಿ? ರೈಟ್ ಬೈನರಿ ಟ್ರೀ ಅಂತಾರಲ್ಲ, ಇದನ್ನು ಸಬ್ ಟ್ರೀ ಅಂತ ಕರಿತೀವಿ. ರೈಟ್ ಸಬ್ ಟ್ರೀ. ಸೊ ಅರ್ಥ ಆಯ್ತಾ? ಇವೆರಡು ಸಬ್ ಟ್ರೀಸ್ ಅಲ್ವಾ. ಸೊ ಅದಕ್ಕೆ ನಾವು ಇವೆರಡರ ಒಂದು ರೂಟ್ ಬಂದುಬಿಟ್ಟು ಇದು, ಇವೆರಡರ ಪೇರೆಂಟ್ ಬಂದುಬಿಟ್ಟು ಇದು, ಬಟ್ ಮೇಯ್ನ್ ಆಗಿ ರೂಟ್ ನೋಡ್ ಬಂದುಬಿಟ್ಟು ಎ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಬೈನರಿ ಟ್ರೀಯಲ್ಲಿ 3 ಟೈಪ್ಸ್ ಇದೆ. ಯಾವ್ಯಾವುದು? ಫುಲ್ ಬೈನರಿ ಟ್ರೀ, ಕಂಪ್ಲೀಟ್ ಬೈನರಿ ಟ್ರೀ, ಪರ್ಫೆಕ್ಟ್ ಬೈನರಿ ಟ್ರೀ ಅಂತ. ಬೈನರಿ ಟ್ರೀ ಹ್ಯಾಸ್ 3 ಟೈಪ್ಸ್ ಅಲ್ವಾ. ಸೊ ಯಾವ್ಯಾವುದು? ಫಸ್ಟ್ ಒಂದು ಬಂದುಬಿಟ್ಟು ಫುಲ್ ಬೈನರಿ ಟ್ರೀ. ಸೆಕೆಂಡ್ ಒಂದು ಬಂದುಬಿಟ್ಟು ಯಾವುದು? ಕಂಪ್ಲೀಟ್ ಬೈನರಿ ಟ್ರೀ. ಥರ್ಡ್ ಒಂದು ಬಂದುಬಿಟ್ಟು ಪರ್ಫೆಕ್ಟ್ ಬೈನರಿ ಟ್ರೀ. ಸೊ ಫುಲ್ ಬೈನರಿ ಟ್ರೀ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತು. ಫುಲ್ ಬೈನರಿ ಟ್ರೀ ಅಂತಂದರೆ ಒಂದು ಲೀಫ್ ನೋಡ್ ಕೂಡ ನಮಗೆ, ಅಂದರೆ ಒಂದು ಲೀಫ್ ನೋಡು ಎಂಟಿಯಾಗಿ ಕಾಣಿಸ್ಬಾರ್ದು, ಈ ಥರ ಇರಬೇಕು ಫುಲ್ ಬೈನರಿ ಟ್ರೀ ಅಂತಂದರೆ. ಇದು ಎಕ್ಸಾಂಪಲು. ಸೊ ಇದಕ್ಕೆ ಒಂದು ಚಿಕ್ಕ ಫಾರ್ಮುಲಾ ಇದೆ. ಏನು ಅಂತಂದರೆ ನಂಬರ್ ಆಫ್ ಲೀಫ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಲೀಫ್ ನೋಟ್ಸ್ ಪ್ಲಸ್ 1. ಓಕೆ, ಈಗ ನಂಬರ್ ಆಫ್ ಲೀಫ್ ನೋಟ್ಸ್ ಎಷ್ಟಿದೆ? 1 ಇದೆ ಅಲ್ವಾ. ಸೊ ಲೀಫ್ ನೋಟ್ ಈಕ್ವಲ್ಸ್ ಟು I + 1. ಸೊ ಟೋಟಲ್ ಎಷ್ಟಿದೆ ಇಲ್ಲಿ? ಲೀಫ್ ನೋಟ್ಸು 4 + 1 ಎಷ್ಟಿದೆ? ಟೋಟಲ್ ಲೀಫ್ಸ್ ನಮಗಿಲ್ಲಿ 5. ಸೊ ಆ ಥರ ನಾವು ಇದನ್ನು ನಂಬರ್ ಆಫ್ ಲೀಫ್ ನೋಟ್ಸ್ನ ನಾವು ಫೈಂಡ್ ಔಟ್ ಮಾಡೋಕ್ಕೆ ಆಗುತ್ತೆ. ಸೊ ಅರ್ಥ ಆಯ್ತಾ? ನಂಬರ್ ಆಫ್ ನೋಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಂಪ್ಲೀಟ್ ಬೈನರಿ ಟ್ರೀ ಅಲ್ವಾ. ಕಂಪ್ಲೀಟ್ ಬೈನರಿ ಟ್ರೀ ಅಂತಂದರೆ ಎ ಬೈನರಿ ಟ್ರೀ ಇಸ್ ಅ ಕಂಪ್ಲೀಟ್ ಇಫ್ ಆಲ್ ಲೆವೆಲ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಕ್ಸೆಪ್ಟ್ ಪಾಸಿಬಲ್ ಲೀಸ್ಟ್ ಲೆವೆಲ್ ಆ್ಯಂಡ್ ಲೀಸ್ಟ್ ಲೆವೆಲ್ ಹ್ಯಾಸ್ ಆಲ್ ಕೀಸ್ ಆಸ್ ಅ ಲೆಫ್ಟ್ ಆಸ್ ಅ ಪ್ರೈವೇಟ್. ಓಕೆ, ಇದರ ಒಂದು ಕಂಪ್ಲೀಟ್ ಬೈನರಿ ಟ್ರೀ ಒಂದು ಎಕ್ಸಾಂಪಲ್ನ ನೋಡೋಣ. ಫಸ್ಟ್ ಡೆಫಿನೇಷನ್ನ ನೋಡೋಣ ಅಲ್ವಾ. ಕಂಪ್ಲೀಟ್ ಬೈನರಿ ಟ್ರೀ ಇಲ್ಲ ನಾವು ಸಿಂಪಲಾಗಿ ಹೇಳಬೇಕು ಅಂತಂದರೆ ಕಂಪ್ಲೀಟ್ ಬೈನರಿ ಟ್ರೀ ಇಲ್ಲೇ ಹೇಳ್ತೀನಿ ನೋಡಿ. ಇಲ್ಲೊಂದು ಕಂಪ್ಲೀಟ್ ಟ್ರೀ ಇದೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಮಾತ್ರ ಒಂದು ಸಿಂಗಲ್ ಟ್ರೀ ಅನ್ನೋದು ಮಿಕ್ಕೋಬಹುದು. ಅರ್ಥ ಆಯ್ತಾ? ಸೊ ಇದನ್ನು ನಾವು ಕಂಪ್ಲೀಟ್ ಬೈನರಿ ಟ್ರೀ ಅಂತ ಕರಿತೀವಿ. ನೆಕ್ಸ್ಟ್ ಪರ್ಫೆಕ್ಟ್ ಬೈನರಿ ಟ್ರೀ ಅಂತಂದರೆ ಆಲ್ ದ ಲೀಫ್ ನೋಟ್ಸ್ ಹ್ಯಾವ್ ಸೇಮ್ ಲೆವೆಲ್. ಈಗ ಎಲ್ಲ ಲೀಫ್ ನೋಟ್ಸಲ್ಲಿ ಸೇಮ್ ಲೆವೆಲ್ ಇದ್ದರೆ ಸೊ ಅದನ್ನು ಪರ್ಫೆಕ್ಟ್. ಆಲ್ ಲೀಫ್ ನೋಟ್ಸ್ ಹ್ಯಾವ್ ಸೇಮ್ ಲೆವೆಲ್ ಇದ್ರೆ ಅದನ್ನು ಪರ್ಫೆಕ್ಟ್ ಬೈನರಿ ಟ್ರೀ ಅಂತ ಕರಿತೀವಿ. ಕಂಪ್ಲೀಟ್ ಬೈನರಿ ಟ್ರೀ ಅಂತಂದರೆ ಐದರ್ ಒಂದು ಲೀಫ್ ನೋಡ್ ಅನ್ನೋದು ಮಾತ್ರ ನಾವು, ಅದು ಲೆಫ್ಟ್ ಸೈಡ್ ಲೀಫ್ ನೋಡಲ್ಲಿರೋದು ಮಾತ್ರ ನಾವು ಒಂದನ್ನ ಬಿಡ್ಬೋದು. ಅರ್ಥ ಆಯ್ತಾ? ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಕಂಪ್ಲೀಟ್ ಬೈನರಿ ಟ್ರೀ. ಫುಲ್ ಬೈನರಿ ಟ್ರೀ ಅಂತಂದರೆ ಸೊ ಇದು ಫುಲ್ ಬೈನರಿ ಟ್ರೀ ಅಂತಂದರೆ ಎಲ್ಲ ಲೀಫ್ ನೋಟ್ಸ್ಗೂ ಎಲ್ಲ ನೋಟ್ಸ್ಗೂ ಅದರದೇ ಆದ ಒಂದು ಪೇರೆಂಟ್ ಇರಬೇಕು. ಸೊ ಅದನ್ನು ನಾವು ಫುಲ್ ಬೈನರಿ ಟ್ರೀ ಅಂತ ಕರಿತೀವಿ. ಸೊ ದಟ್ಸ್ ಆಲ್ ಅಬೌಟ್ ಟ್ರೀಸ್ ಕ್ಲಾಸ್. ನಾವು ನೆಕ್ಸ್ಟ್ ಕ್ಲಾಸಿಂದ ಫ್ರಂಟ್ ಎಂಡ್ನ ನೋಡೋಣ. ಓಕೆ, ಫ್ರಂಟ್ ಎಂಡ್ ಈಸಿಯಾಗಿ ಕಲಿಯೋದು ಹೆಂಗಿರುತ್ತೆ ಅಂತದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.